ಮಗನೇಲೆ ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದಾಗ ನೀನ್ ಇನ್ನ ಚಡ್ಡಿ ಹಾಕತಿರ್ಲಿಲ್ವಲ್ಲ, ತಲೆಲಿ ಹಿಡ್ಕೊ. ಅರ್ಥ ಆಯ್ತಾ? ಇನ್ನು ವೀರೇಂದ್ರ ಜೈನ್ ದೊಡ್ಡವರಲ್ವೇ ಮುಂಡಾ ಸುಧಾರಿಗಳು, ಅವ್ರಿಗೂ ಕೇಳೋ ಪದ್ಮ ವಿಭೂಷಣ ಪ್ರಶಸ್ತಿ ಹೇಗೆ ಫ್ರಾಡ್ ಮಾಡಿ ತಗೊಂಡಿದ್ದು ಅಂತ. ದೇಶದ ಒಂದು ಅತ್ಯುನ್ನತ ಪ್ರಶಸ್ತಿ ಕೊಡ್ಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ಆ ಯಾವ ಪ್ರೊಸೀಜರ್ ಅನ್ನು ಫಾಲೋ ಮಾಡದೆ ಪದ್ಮ ವಿಭೂಷಣ ಹೇಗೆ ಕೊಟ್ರು ವೀರೇಂದ್ರ ಜೈನ್ ಅವ್ರಿಗೆ? ಹೋಗಿ ಮೈಕ್ ಇದ್ದು ಕೇಳೋ ನಿಮ್ಮ ವೀರೇಂದ್ರ ಜೈನ್. ಮಹಾವೀರ್ ಜೈನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರಿಂದ ಒಬ್ಬ ಯೂಟ್ಯೂಬರ್ ಅಕೌಂಟ್ಗೆ 1.5 ಲಕ್ಷ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಯಾವೊಬ್ಬ ಕಿರಿಕೀರ್ತಿ ಮಾತಾಡಿದಾನೆ ಅವನಿಗೂ ಪೇಮೆಂಟ್ ಹೋಗಿದೆ. ಯಾವ ಪವರ್ ಟಿವಿ ಮಾತಾಡ್ತು ಅದಕ್ಕೂ ಪೇಮೆಂಟ್ ಹೋಗಿದೆ. ಆರ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಅವನಿಗೂ ಹೋಗಿದೆ. ಅನೇಕ ಯೂಟ್ಯೂಬರ್ಸ್ ಸಹ ಹೋಗಿದೆ. ಡೆಫಿನೆಟ್ಲಿ ದುಡ್ಡು ಕೊಟ್ಟಿನೇ ಇದನ್ನ ಬಾಯಿ ಮುಚ್ಚಿಸುವಂತ ಕೆಲಸ, ಡೈವರ್ಟ್ ಮಾಡುವಂತ ಕೆಲಸ. ಮಹಾವೀರ್ ಜೈನ್, ಜೀತು, ದರ್ಶನ್, ಜಯಂತ್, ಸುರೇಂದ್ರ, ಗಿಲಿಯಾರ್, ಇನ್ನು ಗಿಲಿಯಾರ್ ಅವರ ಟೀಮ್ ಎಲ್ಲರೂ ಇರ್ತಾರೆ. ನ್ಯಾಯ ಕೊಡಿಸ್ತೀನಿ ಅಂತ ವಸಂತ್ ಗಿಲಿಯಾರ್ ಪ್ರತಿಯೊಬ್ಬರನ್ನು ದುಡ್ಡುಗೋಸ್ಕರ ಕೊಂಡ್ಕೊಂಡು ಎಲ್ಲರಿಗೂ ದುಡ್ಡು ಕೊಡ್ತಾ ಇದಾರಲ್ಲ, ಹಾಗಾದ್ರೆ ವಸಂತ್ ಗಿಲಿಯಾರ್ಗೆ ದುಡ್ಡು ಕೊಡ್ತಾ ಇರೋದು ಯಾರು? ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಹೇಳ. ನಾನು ಒಂದ್ ಮನೆಯಲ್ಲಿ ಆಚೆ ಏನ್ ಮಾಡಿದಿರಾ? ಬಾಯ್ ಬಿಡ್ಲ ನಾನು? ಬೇಡ, ದಯಮಾಡಿ ಬೇಡ. ಮಾನ ಮರ್ಯಾದೆ ಏನಾಗಲ್ವೇನ್ರೋ? ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸಾಕ್ರೆ. ನನ್ನ ಪ್ರಶ್ನೆ, ಕಿರಿಕೀರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ? ನಿನಗೆ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ವಿಡಿಯೋ ಮಾಡಾಕ್ತಾ ಇದೆಯಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ನ ನಿನಗೆ ಕೇಳ್ತೀನಿ. ಅವನ ಯಾವನ ಹಳೆ ಬೇವರ್ಸಿ ಫೋನ್ ಮಾಡೋಗ್ತಾನೆ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವ್ರಿಗೆ. ನನ್ ಶಾಕ್ ಕೊಡು ಮಗನೇ. ಗೂಗಲ್ ಪೇ ಮಗನ ಹಿಂದೂನು ಗೊತ್ತಿಲ್ಲ, ಸನಾತನ ಗೊತ್ತಿಲ್ಲ, ಶಿವನು ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಸ್ಥಾನ ಮಾಡಲ್ಲ. ಗಬ್ಬುನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು, ಆ ಮೀಸುಗಳು ಬಿಟ್ಕೊಂಡು, ಸಾಯಂಕಾಲ ಎಣ್ಣೆ ಅಟ್ಕೊಂಡು ಮುಖಗಳು ನೋಡಿ ನಿಮ್ದೆಲ್ಲ. ನೀವೆಲ್ಲ ಸನಾತನ. ಮೇಡಮ್ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ನಿಮ್ಗೆ ಯಾರು ಬ್ಯಾಡ್ ಮೆಸೇಜ್ ಹಾಕಿರ್ತಾರೆ ಅವ್ರಿಗೆ ದಯವಿಟ್ಟು ಹೋಗ್ಬಿಟ್ಟು ಸೈಬರಲ್ಲಿ ಕಂಪ್ಲೇಂಟ್ ಕೊಡಿ. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನು ತಿತ್ಕೋತೀರಾ, ಏನು ಮಾಡ್ತೀರಾ, ರೇಪ್ ಮಾಡ್ತೀರಾ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಮೊನ್ನೆ ನೋಡಿದ್ರೆ ಎಲ್ಲ ಬಿಚ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡಿದ್ದೀರಾ, ಇವತ್ತು ನೋಡಿದ್ರೆ ಈ ನವರಂಗಿ ಆಟ ಆಡ್ತಾ ಇದ್ದೀರಾ. ನನಗೆ ಯಾಕೋ ಡೌಟ್ ಹೊಡಿತೈತೆ ಮೇಡಮ್. ಎಷ್ಟು ಕುಡ್ದಿದ್ದೀರಾ ಅಂತ ಹೇಳಿ ಸ್ವಲ್ಪ. ಎಷ್ಟು ಕುಡ್ದಿದ್ದೀರಾ, ಯಾವ ಬ್ರ್ಯಾಂಡ್ ಕುಡ್ದಿದ್ದೀರಾ ಅಂತೇಳಿ. ಯಾಕೆಂದರೆ ನಿಮ್ಮ ಮಾತನ್ನ ಅರ್ಥ ಅದೇ ಥರ ಇದೆ. ಏನು ರೇಪ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ, ಯಾರು ಬಂದಿದ್ರು ನಿಮ್ಮನ್ನ ರೇಪ್ ಮಾಡೋಕ್ಕೆ? ತಪ್ಪಲ್ವಾ ನೀವು ಈ ಥರ ಎಲ್ಲ ಮಾತಾಡ್ತಾ ಇರೋದು? ದಯವಿಟ್ಟು ಕರೆಕ್ಟಾಗಿ ಮಾತಾಡಿ ಮೇಡಮ್. ಇದೇ ಥರ ಮಾತಾಡ್ತಾರೆ ಚೆನ್ನಾಗಿರಲ್ಲ ನೋಡಿ. ಡಿ-ಬಟ್ ಫ್ಯಾನ್ಸ್ಗಳ ತುಂಬ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಸಾಯಿಸ್ತೀರಾ, ರೇಪ್ ಮಾಡ್ತೀರಾ, ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೆ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡಬೇಕಂತನೂ ಏನೂ ಇಲ್ಲ. ಓಕೆ, ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ಹಾಕ್ಕೊಳ್ಳಿ, ಐ ಡೋಂಟ್ ಕೇರ್, ತಲೆ ಕೆಡ್ಸ್ಕೊಳಲ್ಲ.